ಆನ್ಲೈನ್ ತರಗತಿಗೆ ಎಲ್ಲರಿಗೂ ಸ್ವಾಗತ. ಇಂದಿನ ಪಾಠ ಸಂಖ್ಯೆಗಳನ್ನು ತಿಳಿಯುವುದು ಭಾಗ 1. ಅಲ್ವಾ? ಹಾಗಾದರೆ ಹಿಂದೆಲ್ಲ ಇದೇ ಸಂಖ್ಯೆಗಳನ್ನೇ ಬಳಸ್ತಾ ಇದ್ರಾ? ಈ ರೀತಿಯ ಸಂಖ್ಯೆಗಳನ್ನು ಬಳಸ್ತಾ ಇದ್ರಾ ಅಂತ ಯೋಚನೆ ಮಾಡೋಕ್ಕೆ ಹೋದರೆ ಯಾವ್ಯಾವ ರೀತಿ ಸಂಖ್ಯೆಗಳಿರ್ಬೋದು ಅಂಥೇಳಿ ನಮ್ಮ ಯೋಚನಾ ಲಹರಿ ಹರಿತಾನೇ ಹೋಗ್ತದೆ. ಹಾಗಾದರೆ ಈಗ ಬಳಸ್ತಾ ಇರುವಂಥ ಸಂಖ್ಯೆ ಬರಲಿಕ್ಕೂ ಒಂದು ಇತಿಹಾಸ ಅಂತ ಇರ್ಬೋದಾ? ಖಂಡಿತ ಇದೆ ಮಕ್ಕಳ. ಬ್ರಾಹ್ಮಿ ಲಿಪಿ, ಗ್ವಾಲಿಯರ್ ಲಿಪಿ, ಇಂಡಿಯನ್ ಸಂಸ್ಕೃತ್ ದೇವನಾಗರಿ ಲಿಪಿ, ವೆಸ್ಟ್ ಅರೇಬಿಕ್ ಲಿಪಿ, ಹೀಗೆ ಬೇರೆ ಬೇರೆ ಲಿಪಿಗಳಲ್ಲಿ ಸಂಖ್ಯೆಗಳು ಮುಂದುವರಿತಾ ಈಗ ನಾವು ಬಳಸ್ತಾ ಇರುವಂತಹ ಸಂಖ್ಯೆಗಳ ಅಂಕಿಗಳನ್ನು ಬಳಸಲಿಕ್ಕೆ ಪ್ರಾರಂಭಿಸಿದ್ವಿ ಮಕ್ಕಳ. ಹೀಗೆ ಬಳಸಲಿಕ್ಕೆ ಪ್ರಾರಂಭಿಸಿದಂಥ ಅಂಕಿಗಳನ್ನು ಜೋಡಿಸಿ ಬರೆದಾಗ ಬೇರೆ ಬೇರೆ ಸಂಖ್ಯೆಗಳನ್ನು ಪಡ್ಕೊಂಡ್ವಿ. ಆ ಸಂಖ್ಯೆಗಳನ್ನು ನಾವು ಹೋಲಿಸೋದು ಹೇಗೆ ಅನ್ನೋದನ್ನು ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೀರಿ. ಈಗ ಕೆಲವು ಉದಾಹರಣೆಗಳ ಮೂಲಕ ಅದನ್ನು ಸ್ಪಷ್ಟೀಕರಣ ಮಾಡಿಕೊಳ್ಳೋಣ. ಇಲ್ಲಿ 4067 ಮತ್ತು 7604 ಇದೆ. ಇದೆರಡರಲ್ಲಿ ದೊಡ್ಡ ಸಂಖ್ಯೆಯನ್ನು ನೋಡಬೇಕಾದ್ರೆ 1000 ಸ್ಥಾನವನ್ನು ನೋಡಿದ್ರೆ ಸಾಕು. ನಮಗೆ 1000 ಸ್ಥಾನದಲ್ಲಿ 7604ರಲ್ಲಿ ದೊಡ್ಡದಿದೆ, 4067 ಚಿಕ್ಕದಾಗಿರ್ತದೆ. ಹಾಗಾಗಿ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಯನ್ನು ಇಲ್ಲಿ ನಾವು ಬಹಳ ಸುಲಭವಾಗಿ ಕಂಡುಹಿಡಿಯಲಿಕ್ಕೆ ಆಗತ್ತೆ. ಈಗ ಇನ್ನೊಂದು ಉದಾಹರಣೆಯನ್ನು ನಾವು ತಗೊಳ್ಳೋಣ. ಇಲ್ಲಿ 6074, 4067 ಮತ್ತು 7604. ಇಲ್ಲೂ ಕೂಡ 1000 ಸ್ಥಾನವನ್ನು ನಾವು ಹೋಲಿಕೆ ಮಾಡಿ ನೋಡಿದಾಗ ದೊಡ್ಡ ಸಂಖ್ಯೆಯಾಗಿ ನಮಗೆ 7 ಕಂಡು ಬರ್ತದೆ. 1000 ಸ್ಥಾನದಲ್ಲಿ 7 ದೊಡ್ಡದಾಗಿದೆ. ಹಾಗಾಗಿ ದೊಡ್ಡ ಸಂಖ್ಯೆ 7604, ಚಿಕ್ಕ ಸಂಖ್ಯೆ 4067 ಅಂತ ಹೇಳಿ ಇಲ್ಲೂ ಕೂಡ ಸುಲಭವಾಗಿ ನಾವು ಹೇಳಿಬಿಡ್ಬೋದು. ಆದರೆ ಎಲ್ಲ ಬಾರಿ ಹೀಗೆ ಇರೋದಿಲ್ಲ. ಇಲ್ಲೂ ನೋಡಿ, 7406, 7046, 7046, 7640, 7604 ಈ ಉದಾಹರಣೆಗಳಲ್ಲಿ 1000 ಸ್ಥಾನದಲ್ಲಿ ಒಂದೇ ಅಂಕಿಯನ್ನು ಕಂಡು ಬರ್ತದೆ. 100ರ ಸ್ಥಾನಕ್ಕೆ ಹೋದರೆ 2 ಸಂಖ್ಯೆಗಳಲ್ಲಿ ಒಂದೇ ಅಂಕಿ ಇರೋದು ಕಂಡುಬರುತ್ತೆ. 7640, 7604. ಈಗ 10ರ ಸ್ಥಾನಕ್ಕೆ ಬಂದು ನೋಡಬೇಕು ನಾವು. 7640ರಲ್ಲಿ 40 ಅನ್ನೋದಿದೆ, 7604ರಲ್ಲಿ ಬರೀ 4 ಇದೆ. ಹಾಗಾಗಿ 7640 ದೊಡ್ಡ ಸಂಖ್ಯೆ ಆಗ್ತದೆ. ಉಳಿದ ಸಂಖ್ಯೆಗಳಾದಂತಹ 7406 ಮತ್ತು 7046 ಗಮನಿಸಿದಾಗ ನಮಗೆ ಚಿಕ್ಕ ಸಂಖ್ಯೆ 7046 ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗತ್ತೆ. ಹಾಗಾಗಿ ಇಲ್ಲಿ ದೊಡ್ಡ ಸಂಖ್ಯೆ 7640, ಚಿಕ್ಕ ಸಂಖ್ಯೆ 7046. ಈಗ ಅತ್ಯಂತ ದೊಡ್ಡ ಹಾಗೂ ಅತ್ಯಂತ ಚಿಕ್ಕ ಸಂಖ್ಯೆಯನ್ನು ಈ ಕೆಳಗಿನ ಉದಾಹರಣೆಗಳಲ್ಲಿ ನೀವು ಕಂಡುಹಿಡಿಬೇಕಾಗತ್ತೆ. ಈ ಎರಡೂ ಲೆಕ್ಕಗಳನ್ನು ನೀವು ನೋಟ್ ಪುಸ್ತಕಗಳಲ್ಲಿ ಬರ್ಕೊಂಡು ಸರಿಯಾದ ಉತ್ತರಕ್ಕಾಗಿ ಕಾಯ್ತಾ ಇರಿ ಮಕ್ಕಳ. ಸರಿಯಾಗಿ ಪ್ರಶ್ನೆಗಳನ್ನು ಬರ್ಕೊಳ್ಳಿ. ಈಗ ಒಂದು ಆಟದ ಸಮಯ. ಆಟ ಆಡೋದು ಅಂದರೆ ಇಷ್ಟ ಅಲ್ವಾ? ನೀವೇನು ಮಾಡಬೇಕು ಅಂತಂದರೆ ಬೇರೆ ಬೇರೆ ಅಂಕಿಗಳಿರುವಂತಹ 4 ಕಾರ್ಡುಗಳನ್ನು ಮಾಡಿಕೊಳ್ಳಿ. ಅರ್ಧ ಅಥವಾ 1 ನಿಮಿಷಗಳಲ್ಲಿ ಆ ಕಾರ್ಡ್ಗಳನ್ನಷ್ಟನ್ನು ಬಳಸಿ
ದೊಡ್ಡ ಹಾಗೂ ಚಿಕ್ಕ ಸಂಖ್ಯೆಯನ್ನು ರಚಿಸಲಿಕ್ಕೆ ಪ್ರಯತ್ನಿಸಬೇಕು ಮಕ್ಕಳ. ನಿಮ್ಮ ಮನೆಯಲ್ಲಿ ಇರುವವರ ಜೊತೆಗೆ ಈ ಆಟವನ್ನು ಆಡೋದಾದರೆ ಇನ್ನೂ ಚೆನ್ನಾಗಿರುತ್ತೆ. ನೀವೇ ಆದರೂ ಆ ಕಾರ್ಡ್ಗಳನ್ನು ಮಾಡಿಕೊಂಡು ಪ್ರಯತ್ನಿಸ್ಬೋದು. ಈ ಆಟವನ್ನು ಹೇಗೆ ಆಡೋದು ಅಂಥೇಳಿ ಒಂದು ಉದಾಹರಣೆ ತಗೊಂಡು ನೋಡೋಣ. ಈಗ ಕಾರ್ಡಲ್ಲಿ 8, 4, 0, 9 ಅನ್ನುವಂಥ ಕಾರ್ಡನ್ನು ಮಾಡ್ಕೊಂಡಿದ್ದೀರಿ ನೀವು ಅಂತ ಭಾವಿಸ್ತೀನಿ. ಹೀಗೆ 4 ಕಾರ್ಡ್ ಇದೆ. ಇದರಲ್ಲಿ ದೊಡ್ಡ ಸಂಖ್ಯೆಯನ್ನು ಮಾಡಬೇಕು. ದೊಡ್ಡ ಸಂಖ್ಯೆಗೆ 1000ದ ಸ್ಥಾನ 9, ದೊಡ್ಡ ಅಂಕಿಯನ್ನು ಬರಿತೀನಿ. ನೆಕ್ಸ್ಟು ದೊಡ್ಡ ಅಂಕಿ 8, ನೆಕ್ಸ್ಟ್ ದೊಡ್ಡ ಅಂಕಿ 4, ಇನ್ನು ಉಳಿದಿರೋದು 0 ಅಂತ ಬರಿತೀನಿ. 9840 ದೊಡ್ಡ ಸಂಖ್ಯೆ ಆಗುತ್ತೆ. ಚಿಕ್ಕ ಸಂಖ್ಯೆ ಮಾಡಬೇಕಾದ್ರೆ ನೋಡಿ, ಅಲ್ಲಿ 0ಯನ್ನೇ ಮೊದಲು ಬರಿಬಾರ್ದು. ಹಾಗೆ ಬರೆದ್ರೆ ಅದು 3 ಅಂಕಿಯ ಸಂಖ್ಯೆ ಆಗಿಬಿಡುತ್ತೆ. ಎಲ್ಲ ಕಾರ್ಡನ್ನು ಬಳಸಿ 4 ಅಂಕಿಯ ಚಿಕ್ಕ ಸಂಖ್ಯೆಯನ್ನು ಮಾಡಬೇಕಾಗಿರೋದ್ರಿಂದ 4ಅನ್ನು ಫಸ್ಟ್ ಬರಿಬೇಕು. ತದನಂತರದಲ್ಲಿ 0, ತದನಂತರದಲ್ಲಿ 8, ಹಾಗೆಯೇ ಕೊನೆಯದಾಗಿ 9 ಬರಿತೀರಿ. ಚಿಕ್ಕ ಸಂಖ್ಯೆಯಾಗಿ 4, 0, 8, 9 ಅಂದರೆ 4089 ಬರುತ್ತೆ. ಕ್ರಮವಾಗಿ ಜೋಡಿಸುವುದು ಅಂದರೆ ನಾವಿಲ್ಲಿ 2 ಕ್ರಮದಲ್ಲಿ ಜೋಡಿಸ್ತೀವಿ. ಒಂದು ಏರಿಕೆ ಕ್ರಮ, ಇನ್ನೊಂದು ಇಳಿಕೆ ಕ್ರಮದಲ್ಲಿ ಜೋಡಿಸುವುದು ರೂಢಿಯಲ್ಲಿದೆ. ಇಲ್ಲಿ ಈ ಹುಡುಗರು ನಮ್ಮ ಶಾಲೆಯವರು ನಮ್ಮ ಪಕ್ಕ ಇರಲಿ ಅಂಥೇಳಿ ಅವರವರ ಪಕ್ಕ ಬಂದು ಹೇಗೇಗೋ ನಿಂತಿದ್ದಾರೆ. ಇವರನ್ನು ನಾವೀಗ ಒಂದು ಕ್ರಮದಲ್ಲಿ ನಿಲ್ಲಿಸಬೇಕಾಗಿದೆ. ಈ ರೀತಿಯಾಗಿ ಸರಿಯಾದ ಕ್ರಮದಲ್ಲಿ ಸರಿಯಾಗಿ ನಿಲ್ಲಿಸಬೇಕು ಅಂತಾದರೆ ಇವ್ರದ ಎಲ್ಲರ ಎತ್ತರ ಎಷ್ಟು ಅನ್ನೋದನ್ನು ನಾವು ಕಂಡ್ಕೋಬೇಕಾಗತ್ತೆ. ಈ ಹುಡುಗನ ಎತ್ತರ ನೋಡಿ 144 ಸೆಂಟಿಮೀಟ್ರು, ಈ ಹುಡುಗಿಯ ಎತ್ತರ 126 ಸೆಂಟಿಮೀಟ್ರು, ಹಾಗೆಯೇ ಈ ಹುಡುಗನ ಎತ್ತರ 143 ಸೆಂಟಿಮೀಟರ್, ಈ ಹುಡುಗಿಯ ಎತ್ತರ 124 ಸೆಂಟಿಮೀಟರ್, ಈ ಹುಡುಗನ ಎತ್ತರ 133 ಸೆಂಟಿಮೀಟರ್ ಇದೆ. ಈಗ ನಿಮಗೆ 20 ಸೆಕೆಂಡುಗಳ ಕಾಲಾವಕಾಶವನ್ನು ಕೊಡಲಾಗತ್ತೆ. ನೀವು ಯಾವುದೇ ಕ್ರಮದಲ್ಲಿ ಇವರನ್ನು ಜೋಡಿಸಿ ಅವರ ಎತ್ತರವನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರಿಬೇಕು. ಬರಿತಾ ಇದ್ದೀರಲ್ವ ಮಕ್ಕಳೇ? ಈಗ 20 ಸೆಕೆಂಡ್ ಆದ ನಂತರ ಉತ್ತರ ಡಿಸ್ಪ್ಲೇ ಆಗುತ್ತೆ. ನಿಮ್ಮ ಉತ್ತರ ಸರಿ ಇದೆಯೋ ಇಲ್ಲೋ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಏರಿಕೆ ಕ್ರಮವನ್ನು ನೋಡುವ. ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗೆ ಹೋಗಬೇಕು. ಅತಿ ಕಡಿಮೆ ಎತ್ತರ ಇರುವಂಥವ್ರು ಯಾರು? 124 ಸೆಂಟಿಮೀಟರ್ ಇರುವಂಥ ಈ ಹುಡುಗಿ, ನಂತರ 126 ಸೆಂಟಿಮೀಟರ್ ಇರುವಂಥ ಹುಡುಗಿ, ನಂತರದಲ್ಲಿ 133 ಸೆಂಟಿಮೀಟರ್ ಇರುವಂಥ ಹುಡುಗ, ಹಾಗೆಯೇ ನಂತರದಲ್ಲಿ 143 ಸೆಂಟಿಮೀಟರ್ ಹುಡುಗ, ಹಾಗೆ ಕೊನೆಯದಾಗಿ 144 ಸೆಂಟಿಮೀಟರ್ ಹುಡುಗನನ್ನು ನಿಲ್ಲಿಸಬೇಕು. ಇದನ್ನು ಏರಿಕೆ ಕ್ರಮ ಅಂತ ನಾವು ಕರಿತೇವೆ. ಹಾಗೆಯೇ ಇದೇ ವಿರುದ್ಧವಾದ ದಿಕ್ಕಿನಲ್ಲಿ ನಾವು ಬರೀಲಿಕ್ಕೆ ಹೋದರೆ 144 ಸೆಂಟಿಮೀಟರ್, 143 ಸೆಂಟಿಮೀಟರ್, 133, 126, 124 ಈ ರೀತಿಯಾಗಿ ಬರೆದರೆ ಅದನ್ನು ಇಳಿಕೆ ಕ್ರಮ ಅಂತ ಕರಿತೇವೆ. ಈಗ ಇನ್ನೊಂದು ಉದಾಹರಣೆಯನ್ನು ನೋಡುವ. ಒಂದು ಅಂಗಡಿಯಲ್ಲಿ ಚೇರುಗಳ ಬೆಲೆ ಸಮೇತವಾಗಿ ಚೇರುಗಳನ್ನು ಜೋಡಿಸಿದ್ದಾರೆ. ಹೇಗೇಗೋ ಜೋಡಿಸಿಟ್ಟಿದ್ದಾರೆ. ಇದರ ಬೆಲೆಗನುಗುಣವಾಗಿ ನಾವು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಬರಿಬೇಕು. ಮತ್ತೆ 20 ಸೆಕೆಂಡುಗಳ ಕಾಲಾವಕಾಶ ನಿಮಗಾಗಿ. ಬರಿತೀರಲ್ವ ಮಕ್ಕಳೇ? ನೀವು ಬರಿತಾ ಇದ್ದೀರಿ ಅಂತ ಭಾವಿಸಿದ್ದೀನಿ. ಸರಿಯಾದ ಬೆಲೆಗಳನ್ನು ನೋಡಿ ಬರೀರಿ. ಈಗ ಉತ್ತರ ನಿಮ್ಮ ಮುಂದೆ ಸ್ಕ್ರೀನಲ್ಲಿ ಬರುತ್ತೆ. ಉತ್ತರವನ್ನು ಪರೀಕ್ಷಿಸ್ಕೊಳ್ಳಿ. 850 ರೂಪಾಯಿನ ಚೇರು ಮೊದಲು ಬರುತ್ತೆ, ಕೊನೆಗೆ 1100 ರೂಪಾಯಿ, 1150, 2000 ರೂಪಾಯಿ, ಹಾಗೆಯೇ 2150
50 ರೂಪಾಯಿನ ಚೇರ್ ಬರುತ್ತೆ. ಇದು ಏರಿಕೆ ಕ್ರಮ ಆದರೆ ಇದನ್ನು ವಿರುದ್ಧ ದಿಕ್ಕಿನಲ್ಲಿ ನಾವು ಬರ್ಕೊಂಡು ಹೋದರೆ ಅದು ಇಳಿಕೆ ಕ್ರಮ ಆಗಿರುತ್ತೆ ಮಕ್ಕಳ. ಈಗ ನಿಮಗೆ ಯಾವ್ಯಾವ ಸನ್ನಿವೇಶದಲ್ಲಿ ಈ ಏರಿಕೆ ಮತ್ತು ಇಳಿಕೆ ಕ್ರಮವನ್ನು ಬಳಸ್ತಾರೆ ಅಂತ ತಿಳಿದಿದೆ. ಇದೇ ರೀತಿಯಾಗಿ ಪರಿಮಾಣಗಳನ್ನು ಹೋಲಿಸುವ 4 ಸನ್ನಿವೇಶಗಳನ್ನು ನೀವು ಯೋಚನೆ ಮಾಡಿ ಬರೀರಿ. ಹಾಗೆ ಯೋಚನೆ ಮಾಡೋದ್ರಿಂದ ನಿಮಗೂ ಆ ಕ್ರಮ ರೂಢಿಯಾಗತ್ತೆ. ಈ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೀಬೇಕಾಗತ್ತೆ. ಇಲ್ಲಿ ನೀಡಿರುವಂಥ ಸಂಖ್ಯೆಗಳನ್ನು ಸ್ಪಷ್ಟವಾಗಿ ಬರ್ಕೊಳ್ಳಿ. ಹಾಗೆಯೇ ಇನ್ನು ಕೆಳಗಡೆ ಬರ್ತಾ ಇರುವಂಥ 2 ಸಮಸ್ಯೆಯಲ್ಲಿರುವಂಥ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಜೋಡಿಸಿ ಬರೀಬೇಕಾಗತ್ತೆ. ಇದಕ್ಕೆ ಉತ್ತರವನ್ನು ನಾಳೆ ನಾವು ಕಳಿಸ್ಕೊಡ್ತೀವಿ. ಆವಾಗ ನೀವೇ ಅದನ್ನು ಮೌಲ್ಯಮಾಪನ ಮಾಡಿಕೊಳ್ಳಿ. ಮುಂದಿನ ಅವಧಿಯಲ್ಲಿ ಈ ಸಂಖ್ಯೆಗಳಿಗಿಂತಲೂ ದೊಡ್ಡದಾದಂತಹ ಸಂಖ್ಯೆಗಳಿವೆಯೇ, ಅವುಗಳನ್ನು ಹೇಗೆ ಬರೆಯೋದು